ಲಾಸ್ಟ್ ಟೈಮ್ ಎಷ್ಟು ಜನ ಅಲ್ಪಸಂಖ್ಯಾತರು ಇದ್ರು ನೀವು ಕಂಟೆಸ್ಟ್ ಮಾಡಿದಾಗ? ನಾನು candidate ಇದ್ರು? 14 ಜನ ಇದ್ರು. ಆಗ್ಲೂ ಅಂದ್ರೆ ಅಲ್ಪಸಂಖ್ಯಾತರು ಓವರಾಲ್ ಎಲ್ಲ ಹಿಂದೂ ಬಟ್ ಈಗ 25 ಜನ ಇದ್ದಾರೆ. ಹಾ. 25 ಜನ ಇದ್ದಾರೆ. ಹಾ. ಬಟ್ ಏನ್ ಸ್ಟ್ರಾಟಜಿ, ವಿಶ್ವಾಸ ಇದೆಯಾ ನಿಮ್ಗೆ ಗೆಲ್ತೀರಿ ಅಂತ? ಬಿಜೆಪಿ ಗೆಲ್ಲತ್ತೆ ಅಂತ ವಿಶ್ವಾಸ ಇದೆಯಾ ಅಜಯ್ ಅವರೇ? 100ಕ್ಕೆ 100 ಗೆಲ್ತೀವಿ. ನಾನು ಅವಾಗ್ಲೇ ಒಂದು ಪ್ರಶ್ನೆ ಕ್ಲಿಯರ್ ಮಾಡ್ತೀನಿ. ಅಲ್ಪಸಂಖ್ಯಾತರಿಗೆ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ಈ ರೀತಿ ನಿಮ್ಮನ್ನ 23 ವರ್ಷಗಳಿಂದ ನಿಮ್ಮನ್ನ ಉಪಯೋಗಿಸ್ಕೊಳ್ತಾ ಇದಾರೆ. ದಕ್ಷಿಣ ಉತ್ತರ ಅಂತ ಎರಡು ಆದ್ಮೇಲೆ ಈ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನೀವು ಇಷ್ಟೊಂದು ಜನ ಸುಮಾರು 21 ಸಭೆಗಳನ್ನು ಮಾಡಿದ್ರು, ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ರಿ ಅಂತ. ಬೆಂಗಳೂರು, ಡೆಲ್ಲಿ ವರಿಷ್ಠರನ್ನೆಲ್ಲ ಭೇಟಿಯಾಗಿ ಬಂದ್ರು, ಟಿಕೆಟ್ ಸಿಕ್ಕಿಲ್ಲ. ಮತ್ ನಿಮ್ ಬಗ್ಗೆ ಈ ತರ ಮಾತಾಡಿದ್ರೆ 500 ರೂಪಾಯಿ ಬಿರಿಯಾನಿ ಕೊಟ್ರೆ ವೋಟ್ ಹಾಕ್ತಾರೆ ಅಂತ. ಅದಕ್ಕೆ ನೀವು ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಿದೆ. ನೀವು ಮಾತನ್ನು ಕೊಟ್ಟಿದ್ದೀರಿ, ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅಂತ. ಅಲ್ಪಸಂಖ್ಯಾತರು ರಂಜಾನ್ ತಿಂಗಳಲ್ಲಿ ಈ ರೀತಿ ಹಠಕ್ಕೆ ಬಿದ್ದು ಮಾತು ಕೊಟ್ಟಿದ್ದಾರೆ. ರಂಜಾನ್ ಅವ್ರದ್ದು ಪವಿತ್ರವಾದ ತಿಂಗಳು ಅವ್ರದ್ದು. ನಾವು ಈ ಬಾರಿ ಯಾವ ಕಾರಣಕ್ಕೂ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಸಾಕಷ್ಟು ಜನ. ನಿಮ್ ಬಗ್ಗೆ ದೇಶದ ಜನತೆ ಗೌರವ ಇದೆ. ನೀವು ಕೊಟ್ಟಿರೋ ಮಾತು ರಂಜಾನ್ ತಿಂಗಳಲ್ಲಿ ನೀವು ಉಳಿಸ್ಕೋಬೇಕು ಅನ್ನೋದಾದ್ರೆ ಈ ಬಾರಿ ಕಾಂಗ್ರೆಸ್ ಅನ್ನ ಅಲ್ಲಿ ಸೋಲ್ಸಿ, ನಿಮ್ದೇನು 85,000ಕ್ಕಿಂತ ಹೆಚ್ಚು ಮತ ಇದೆಯಲ್ಲ, ಓಟು ಕಾಂಗ್ರೆಸ್ಸಿಗೆ ಹೋಗದೆ ಇರೋ ನಿಟ್ಟಿನಲ್ಲಿ ನೀವು ಯಾವ ಪಕ್ಷಕ್ಕರ ಹಾಕೊಳ್ರಿ. ನಾನು ಬಿಜೆಪಿಗೆ ಹಾಕ್ರಿ ಅಂತ ಕೇಳ್ಕೊಳ್ತೀನಿ, ನಾನು ಬಿಜೆಪಿನು. ಆದ್ರೆ ಅವ್ರಿಗೆ ಪಾಠ ಕಲಿಸ್ಬೇಕು, ನಿಮ್ ಮಾತು ಉಳಿಸ್ಕೋಬೇಕು, ನಿಮಗೆ ಗೌರವ ಹೆಚ್ಚಾಗ್ಬೇಕು ಅಂದ್ರೆ ಈ ಬಾರಿ ನೀವು ಕಾಂಗ್ರೆಸ್ಸಿಗೆ ಏನ್ ಮಾಡ್ತಾರೆ, ಹೆಂಗ್ ಪಾಠ ಕಲಿಸ್ತಾರೆ ನಿಮಗ್ ಬಿಟ್ಟಿದ್ದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಪಸಂಖ್ಯಾತರಿಗೆ ಒಂದು ಸಂದೇಶ ಕೊಡ್ತೀರಿ. ಒಂದು ಮತ್ತೆ ಹಿಂದೂಗಳಿಗೆ, ನಮ್ಮ ದೇಶದಲ್ಲಿ ಓಲೈಕೆ ರಾಜಕಾರಣ, ಭ್ರಷ್ಟಾಚಾರ, ಬಡವನಾಗೇ ಇದ್ದಾನೆ, ಶ್ರೀಮಂತನಾಗೇ ಇದ್ದಾನೆ. ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ಅಂತ ಹೇಳಿದ್ರು. ಎಲ್ಲಿದೆ ಗರೀಬಿ ಹಟಾವ್? ಅವ್ರ ಮನೆಗೆ ಒಂದು ಲೆಟ್ರಿನ್ ಕಟ್ಸ್ಕೊಡಕ್ಕಾಗಿಲ್ಲ ಇವ್ರ ಕೈಲಿ. ನರೇಂದ್ರ ಮೋದಿಜಿ ಅವರು 11,000 ಲೆಟ್ರಿನ್ ರೂಮನ್ನು ಕಟ್ಸ್ಕೊಟ್ಟಿದ್ದಾರೆ. ರೈತರ ಹೆಸರು ಹೇಳಿ 5,000 ಕೊಡ್ತೀವಿ ಅಂತಂದ್ರೆ ಕೊಟ್ಟು 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 ಕೊನೆಗೆ 500 ರೂಪಾಯಿ ಬರ್ತಿತ್ತು ರೈತನಿಗೆ. ಇವತ್ತು ಪೂರಾ ಹಣ ಅವನ ಅಕೌಂಟಿಗೆ, ರೈತನ ಅಕೌಂಟಿಗೆ ಹೋಗಂಗೆ ವ್ಯವಸ್ಥೆ ಮಾಡಿದ್ದಾರೆ. ಹೆಣ್ಮಕ್ಳು ಮಡಿಕೆನ ಸೊಂಟದಲ್ಲಿ ಹಿಡ್ಕೊಂಡು ತಲೆ ಮೇಲೆ ಹಿಡ್ಕೊಂಡು 2-3 ಕಿಲೋಮೀಟರ್ ನೀರ್ ತರಕ್ ಹೋಗ್ಬೇಕಾಗಿತ್ತು. ಅವ್ರ ಮನೆ ಬಾಕ್ಲು ಹೊರಂಗ್ ನೆಲ್ಲಿ ತಿರುಗಿದ್ರೆ ನೀರ್ ಬರಂಗ್ ಮಾಡಿದ ಪುಣ್ಯಾತ್ಮ ನರೇಂದ್ರ ಮೋದಿ. ಅಷ್ಟೊಂದು ಅಭಿವೃದ್ಧಿ ಚಿಂತನೆಗಳನ್ನು ಹಿಡ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪರವಾಗಿರ್ರಿ ದಾವಣಗೆರೆ ದಕ್ಷಿಣದ ಜನತೆ, ಅಭಿವೃದ್ಧಿ ಪರವಾಗಿರ್ರಿ. ಯಾರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದಾರೆ ನಿಮಗೆ ಗೊತ್ತಿದೆ. ಬಿಟ್ಟಿ ಆಸೆಗಳಿಗೆ ಬಲಿ ಆಗ್ಬೇಡ್ರಿ. ಬಿಟ್ಟಿ ಆಸೆಗೆ ಬಲಿಯಾಗಿ ಮತ್ತೆ ನಿಮ್ಮನ್ನ ನೀವು ವಂಚನೆ ಮಾಡ್ಕೋಬೇಡ್ರಿ. ಈ ಬಾರಿ ಯಾವುದೋ ಒಂದು ಸಣ್ಣ ವ್ಯವಹಾರನ ಮಾಡ್ಕೊಂಡಿರ್ತಕ್ಕಂಥವ್ರು, ಕೂಲಿ ಅಮಲಿ ಮಾಡ್ಕೊಂಡಿರ್ತಕ್ಕಂಥವ್ರು, ಅಂಥವ್ರ ಮಗನಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೇನು ಭಯದ ವಾತಾವರಣ ಸೃಷ್ಟಿ ಮಾಡಿ ನಿಮ್ಮನ್ನ ಎದುರಿಸಿ ಬೆದರಿಸಿ ಅವರಿಂದ ಚೇಲಗಳ ತರ ಹಿಡ್ಕೊಳಂಗೆ ಒಂದು ವ್ಯವಸ್ಥೆನ ಕಲ್ಪಿಸಿದ್ರಲ್ಲ ಕಾಂಗ್ರೆಸ್ನವರು, ಅದರಿಂದ ಹೊರಗ್ ಬರ್ರಿ. ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ. ಎಂತ ರಾಜಾದಿರಾಜರು, ಎಂತ ಪಾಳೆಗಾರರು, ಅರಸರು, ಸಾಮಂತರು, ಏನಾದ್ರು ಅವರೆಲ್ಲ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ನಿಮ್ಮದೇ ಆದ ಒಂದು ಆಲೋಚನೆಯನ್ನು ಹಿಡ್ಕೊಂಡು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರ ಬೆಂಬಲ ಕೊಡ್ರಿ. ನಿಮಗೆ ಯಾವುದೇ ಒಂದು ಕಿಂಚಿತ್ತು ತೊಂದರೆ ಆಗದೆ ಇರೋ ತರ ನಮ್ಮ ಪಾರ್ಟಿ, ನಾವು ನಮ್ಮ ಅಭ್ಯರ್ಥಿ ನಿಲ್ತೀವಿ ಅಂತೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಿಮ್ದು ಇನ್ನೊಂದು ಕನಸೇನಿದೆ, ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ದೇನ್ ಕನಸಿದೆ, ಉತ್ತರಕ್ಕೆ ದಕ್ಷಿಣಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಮಲ್ತಾಯಿ ಧೋರಣೆ ಆಗಿದೆ ಅಂತ ಹೇಳಿದ್ರೆ ಮಾತಾಡ್ತಾರೆ, ಪ್ರತಿಯೊಬ್ಬರು ಮಾತಾಡ್ತಾರೆ. ಎಲ್ರಿಗೂ ಗೊತ್ತಿದೆ. ಇಲ್ಲಿರೋ ಕಾಲೇಜ್ಗಳು ಅಲ್ಲಿಲ್ಲ, ಇಲ್ಲಿರೋ ಹಾಸ್ಟೆಲ್ಗಳು ಅಲ್ಲಿಲ್ಲ, ಇಲ್ಲಿರೋ ಆಸ್ಪತ್ರೆಗಳು ಅಲ್ಲಿಲ್ಲ, ಇಲ್ಲಿರೋ ಪಾರ್ಕ್ಗಳು ಅಲ್ಲಿಲ್ಲ, ಇಲ್ಲಿರೋಂಥ ದೊಡ್ಡ ರೋಡ್ಗಳು ಅಲ್ಲಿಲ್ಲ. ಯಾಕೆ? ಎರಡು ಕಡೆ ಅವರೇ ತಾನೇ ಇದ್ದಿದ್ದು 23 ವರ್ಷದಿಂದ. ಯಾಕೆ ಅಭಿವೃದ್ಧಿ ಮಾಡಬಾರ್ದಾಗಿತ್ತು? ಯಾಕೆ ಅವ್ರನ್ನ ಓಟಿಗಷ್ಟೇ ಸೀಮಿತನಾ? ಇಲ್ಲಿರೋ ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳು ಅಲ್ಲಿಲ್ಲ, ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ನನ್ನನ್ನ ನಾನು ಅಭಿವೃದ್ಧಿ ಆಗ್ಬೇಕು, ನನ್ನನ್ನು ನಾನು ಬೆಳಿಬೇಕು ಅಂದ್ರೆ ಸಾಕಷ್ಟು ದಾರಿಗಳಿದಾವಲ್ಲ. MLA ಆಗಿ ಯಾಕೆ ವಂಚನೆ ಮಾಡ್ಬೇಕು? 10 ಅಲ್ಲ 20, 30 ಇಂಡಸ್ಟ್ರಿಗಳು ಮಾಡ್ಕೊಳ್ಳಿ, ಆಸ್ಪತ್ರೆಗಳನ್ನು ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಸಾಮ್ರಾಜ್ಯನೇ ಕಟ್ಕೊಳ್ಳಿ.
MLA ಆಗಿ ಯಾಕೆ ಸಾರ್ವಜನಿಕರಿಗೆ ವಂಚನೆ ಮಾಡಬೇಕು ಅಲ್ವಾ? ಅಲ್ಲಿ ಪಾಪ ಇವತ್ತಿಗೂ ಕೂಡ 200, 300, 400, 500 ರೂಪಾಯಿ ಕೂಲಿ ಕೆಲಸ ಮಾಡೋಂಥ ಜನ ಇವತ್ತು ಹಂಗೆ ಇದಾರೆ. 36 ಸ್ಲಮ್ಗಳಾಗೆ ಬೆಳೆದಿದಾವೆ ನಾರ್ತ್ ಅಲ್ಲಿ, ಹೌದು, ಸೌತ್ ಅಲ್ಲಿ 30 ಹಿಂಗೆ ಸ್ಲಮ್ಗಳಾಗೆ ಬೆಳೆದಿದಾವೆ. ಯಾಕೆ ಸಿಂಗಾಪುರ್ ಮಾಡ್ತೀನಿ ಅಂತ ಹಿಂದೊಂದ್ಸರಿ ಹೇಳಿಕೆ ಕೊಟ್ಟಿದ್ರಪ್ಪ ಇದೇ ಕಾಂಗ್ರೆಸ್ನವರು. ಯಾಕೆ ಮಾಡಬಾರ್ದಾಗಿತ್ತು ಸಿಂಗಾಪುರ್ನ? ಯಾಕೆ ಜಪಾನ್ ಯಾಕೆ ಮಾಡಬಾರ್ದಾಗಿತ್ತು? ಅಮೆರಿಕ ಯಾಕೆ ಮಾಡಬಾರ್ದಾಗಿತ್ತು? 1000 ಕೋಟಿ ತಂದ್ವಿ ಹಾಕಿದ್ವಿ ಅಂತಾರಲ್ಲ. ಸಿಮೆಂಟ್ ರೋಡ್ ಮಾಡಿದ ತಕ್ಷಣ ಏನ್ ದೊಡ್ಡ ಅಭಿವೃದ್ಧಿನಾ? ಜನರಿಗೆ ಅಭಿವೃದ್ಧಿ ಮಾಡ್ಬೇಕಲ್ವಾ? ಬಡವನನ್ನ ಶ್ರೀಮಂತನಾಗಿ ಮಾಡೋಂಥ ಕೆಲಸ ಮಾಡ್ಬೇಕಲ್ವಾ? ಬಿದ್ದಿರೋಂತನಿಗೆ ಎದಳ್ಸೋ ಅಂತ ಕೆಲಸ ಮಾಡ್ಬೇಕಲ್ವಾ? ಕೆಲಸ ಇಲ್ದೇನೆ ಅಲ್ಲಿ ಇಲ್ಲಿ ಕುಂತ ಕಾಲ ಕಳೆಯವರಿಗೆ ಯಾವ್ದೋ ಒಂದು ಕೆಲಸ ಕೊಡ್ಬೇಕಲ್ವಾ? ಇಷ್ಟು ದಿನ ಮಾಡಿದ್ದು ಬೇರೆ, ಇನ್ ಮುಂದಾದ್ರೂ ಅಟ್ಲೀಸ್ಟ್ ಮಾಡ್ಬೇಕಲ್ವಾ? ಇವರು ದೊಡ್ಡವರಿದಾರಲ್ಲ, ಇಡೀ ಜಿಲ್ಲೆನ ಕೈಯಲ್ಲಿದೆ ಅಲ್ಲ. ಅವ್ರ ಎದುರಿಗೆ ಮಾತಾಡೋಕ್ಕೂ ಎದುರ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ದಾವಣಗೆರೆ ಯಾರೋ ಬೆರಳಷ್ಟು ಜನ ಅವ್ರ ಬಗ್ಗೆ ವಿರುದ್ಧವಾಗಿ ತಪ್ಪನ್ನ ಎತ್ತಿದೆ ಅಂತ ಕೆಲಸ ಮಾಡ್ತಾ ಇರೋದು. ಯಾಕೆ ಬೇಕಪ್ಪ ಸವಾಸ? ನಮ್ಮನೆ ಅನ್ನ ಉಂಡು, ನಮ್ಮನೆ ಬಟ್ಟೆ ಉಟ್ಟು, ನಾಳೆ ಅವ್ರೇನೋ ತೊಂದರೆ ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಸಾರ್? ಹುಟ್ಟಿದವ್ರು ಒಂದಿನ ಸಾಯ್ಲೇಬೇಕು. ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ನ್ಯಾಯಕ್ಕೆ, ಧರ್ಮಕ್ಕೆ ಯಾವತ್ತು ಹೆಗಲು ಕೊಡೋಂಥ ಕೆಲಸ ಮಾಡೋದು, ಬೆನ್ ಕೊಡೋಂಥ ಕೆಲಸ ಮಾಡಬಾರ್ದು. ಹಾಗಾಗಿ ಆ ಜನತೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಬಾರಿ ನಮ್ಮ ಅಭ್ಯರ್ಥಿನ ಗೆಲ್ಸ್ರಿ. ದಾವಣಗೆರೆ ಚಿತ್ರಣನೇ ಬದಲಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಈ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟೆಷ್ಟೋ ಒಳ್ಳೊಳ್ಳೆ ಸಾಮ್ರಾಜ್ಯಗಳೇ ಮುಳುಗೋಗಿರುವಾಗ ಯಾರನ್ನೋ ಹಿಂಸೆ ಕೊಟ್ಟು, ಯಾರಿಗೋ ತೊಂದರೆ ಕೊಟ್ಟು, ಯಾರನ್ನೋ ಹಾಳು ಮಾಡಿ ಕಟ್ತಂತ ಸಾಮ್ರಾಜ್ಯಗಳು ಮತ್ತಷ್ಟು ಪತನ ಆಗ್ಬಿಟ್ಟಿದೆ. ಹಿಂದೆ ತಿರ್ಗಿ ನೋಡಿದಾಗ ಯಾರು ಉಳ್ಕೊಂಡಿಲ್ಲ. ಒಳ್ಳೇದ್ ಮಾಡಿದವ್ರೆ ಉಳಿದಿಲ್ಲ ಅಂದ ತಕ್ಷಣ ಇನ್ನೇನೋ ಅಧ್ವಾನ ಮಾಡಿದವರು, ಅನ್ಯಾಯ ಮಾಡಿದವ್ರು ಯಾರು ಬರ್ತಿರಲ್ಲ, ಒಳ್ಳೇದೇನಾಗಲ್ಲ. ಬಟ್ ಅದು ಕಥೆಗಳು ಇವಾಗ ಕಣ್ಮುಂದೆ ನಾವು ನೋಡ್ತಿರ್ತಿದ್ದೀವಿ ನಿತ್ಯ. ಸೊ ಇಂಥ ಸನ್ನಿವೇಶದಲ್ಲಿ ನಾನು ಅನ್ಕೊಂಡೆ ಅಜಯ್ ಕುಮಾರ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರು ಯಾಕಪ್ಪ ಪುಣ್ಯಾತ್ಮ ಖುಷಿಯಾಗಿ ತಾನೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಅನ್ನೋ ಜೋಶ್ ಅಲ್ಲಿ ಈಗಲೂ ನಾನು ಎಲ್ಲೋ ಕ್ಯಾಂಪೇನ್ಗೆ ಹೋಗ್ಬೇಕು 7 ಗಂಟೆಗೆ ಶಿವ ಅವರೇ ದಯವಿಟ್ಟು ಅರ್ಧ ಗಂಟೆ ಮಾಡಿ, ಸಮಯ ಇಲ್ಲ, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರಿ. ನಾನೇ ಅಭ್ಯರ್ಥಿ ಅನ್ನೋ ದಾಟಿಯಲ್ಲಿ, ನಾನ್ ಗೆಲ್ಲೇಬೇಕು ಅನ್ನೋ ಹಠದಲ್ಲಿ, ಕಾಂಗ್ರೆಸ್ನ ಸೋಲಿಸ್ಲೇಬೇಕು ಅನ್ನೋ ಆ ಒಂದು ಜಿದ್ನಲ್ಲಿ ಗುರಿ ಇಟ್ಕೊಂಡು ಹೋಗ್ತಾ ಇದೀರಿ. ಬಟ್ ಅದೇನೋ ನೀವ್ ಹೇಳ್ದಂಗೆ ಡೆವಲಪ್ಮೆಂಟ್, ನಾಟ್ ಓನ್ಲಿ ಮುಸಲ್ಮಾನರು ಆಕ್ರೋಶ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಭಾಗ ಆದ್ರೆ ಡೆವಲಪ್ಮೆಂಟ್ ಮಾಡಿಲ್ಲ. ದಾವಣಗೆರೆ ಉತ್ತರ ಹೇಗಾಗಿದೆ ಆಗ ದಕ್ಷಿಣ ಆಗಿಲ್ಲ ಅನ್ನೋ ಮಾತು ಹೌದು, ನಾವು ಗ್ರೌಂಡ್ ಹೋದಾಗ ಮಾತನಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಅಷ್ಟೊಂದು ಸಿಟ್ಟಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮತ ಹಾಕ್ತಾರ ಮುಸಲ್ಮಾನರು? ಸರ್, ನಾನು ಅವಾಗ ಹೇಳಿದೆ, ರಂಜಾನ್ ತಿಂಗಳಲ್ಲಿ ಮಾತು ಕೊಟ್ಟಿದ್ದಾರೆ ಅವರು 100% ಬಿಜೆಪಿ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಸೋಲಿಸದೆ ಬಿಡಲ್ಲ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಹಾಗಾಗಿ 100% ಅವ್ರು ಬಿಜೆಪಿಗೆ ಓಟ್ ಹಾಕ್ತಾರೆ. ಅಂದ್ರೆ 100% ಅಂತಂದ್ರೆ ಎಲ್ಲರೂ ಅಂತ ನಾನು ಹೇಳಲ್ಲ. ಯಾರು ತಿರುಗಿ ಬಿದ್ದಿದ್ದಾರೆ, ಯಾರು ಮಾತು ಕೊಟ್ಟಿದ್ದಾರೆ ಅವರೆಲ್ಲ ಹಾಕ್ತಾರೆ ಬಿಜೆಪಿ. ಆಮೇಲೆ ಏನು ಈ ಬಿಟ್ಟಿ ಆಸೆಗಳನ್ನ ತೋರಿಸಿ ಎಡಗೈಲಿ ಹೊಡೆದು ಬಲಗೈಲಿ ಕಸ್ಕೊಂತಾರಲ್ಲ, 2,000 ಕೊಟ್ಟಂಗ್ ಮಾಡಿ, ಕರೆಂಟ್ ಬಿಲ್ ಒಂದು 200 ರೂಪಾಯಿ ಕೊಟ್ಟಂಗ್ ಮಾಡಿ, ಬಸ್ ಚಾರ್ಜ್ ಒಂದು 100-200 ಕೊಟ್ಟಂಗ್ ಮಾಡಿ, 2,500 ಕೊಟ್ಟು ಇಲ್ಲಿ 10,000 ಜಾಸ್ತಿ ಮಾಡಿದೆ, 5,000-6,000 8,000 ಜಾಸ್ತಿ ಆಗಿದೆ, ದುಪ್ಪಟ್ಟಾಗಿದೆ, 3-4 ಪಟ್ಟಾಗಿದೆ ಹೆಚ್ಚು. ಅದೆಲ್ಲ ಜನರು ನೋಡ್ತಾ ಇದ್ದಾರೆ. ಹಾಗಾಗಿ ಅವರು ಸಹಿತ ಬದಲಾಗಿದ್ದಾರೆ. ಹಾಗಾಗಿ ಈ ಬಾರಿ ನಾನೊಂದು ಮನವಿ ಮಾಡ್ಕೊಳ್ತೀನಿ ಸಾರ್ವಜನಿಕರಿಗೆ, ಅವರು ಓಟ್ ಹಾಕ್ತಾರೆ. ಒಂದು ಇನ್ನು ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ, ದಯವಿಟ್ಟು ನಮ್ಮ ದಾವಣಗೆರೆ ದಕ್ಷಿಣದ ಜನತೆ ಅಂತ ಹೇಳೋದ್ರ ಜೊತೆನಲ್ಲಿ ಜಿಲ್ಲೆ, ರಾಜ್ಯದ ಜನತೆ ಯಾರ್ಯಾರು ವಿಡಿಯೋ ನೋಡ್ತೀರ, ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಜಾತಿ, ಧರ್ಮ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ, ನಾನು ಸಿಖ್, ನಾನು ಜೈನ, ಇನ್ನೂ ಆ ಧರ್ಮ ಈ ಧರ್ಮ ಅಂತೇಳಿ ಅಭಿವೃದ್ಧಿ ಮಾಡೋ ಅಂತ ಮನ್ಸು ಹಿಡ್ಕೊಂಡಿರ್ತಕ್ಕಂಥವನಿಗೆ ವಂಚನೆ ಮಾಡಬೇಡ್ರಿ. ಯಾರು ಸಮರ್ಥರು, ಯಾರು ಜನರ ಪರವಾಗಿರ್ತಾರೆ, ಯಾರು ಅಭಿವೃದ್ಧಿ ಪರವಾಗಿರ್ತಾರೆ, ಇದು ಯಾವುದನ್ನು ನೋಡದೇ ಇರ ಅಂತರಿಗೆ ಬೆಂಬಲ ಕೊಡ್ರಿ. ಏನ್ ಮಹಾತ್ಮ ಗಾಂಧಿ ಅವರು ಕನಸು ಕಟ್ಕೊಂಡಿದ್ರಲ್ಲ, ಈಗ ನರೇಂದ್ರ ಮೋದಿಜಿ ಅವ್ರು ಏನ್ ಕನಸು ಕಟ್ಕೊಂಡಿದಾರಲ್ಲ,
ಅಂಬೇಡ್ಕರ್ ಅವ್ರೇನ್ ಕನಸು ಕಟ್ಕೊಂಡಿದಾರಲ್ಲ, ಏನು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿವತ್ತು ಸ್ವರ್ಗಸ್ಥರಾಗಿದಾರಲ್ಲ ಪುಣ್ಯಾತ್ಮರು, ನಮ್ಮ ದೇಶ ಹಂಗಿರ್ಬೇಕು ಹಿಂಗಿರ್ಬೇಕು ದೊಡ್ಡ ದೇಶ ಅಂತೇಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಅವನು ಅಹಿಂದ, ಇವನ್ ಲಿಂಗಾಯತ, ಇವನು ಒಕ್ಕಲಿಗ, ಇವನು ಆ ಜಾತಿ ಈ ಜಾತಿ, ದಯವಿಟ್ಟು ನೋಡ್ಬೇಡಿ. ಇಷ್ಟೆಲ್ಲ ನಾನು ನೊಂದು ಹೇಳಿರೋದು, ಅನುಭವಿಸಿ ಹೇಳಿದ್ದೀನಿ, ಯಾವುದು ಕತೆ ಕಟ್ಟಿಲ್ಲ. ನೀವು ನನ್ನ ಸ್ಟೋರಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಹಾಗಾಗಿ ಇಡೀ ಕರ್ನಾಟಕದ ಜನತೆ, ದೇಶದ ಜನತೆ, ಇಂಥ ಸಂದರ್ಭ ಬಂದಾಗ ನಿಮ್ಮ ಹಕ್ಕನ್ನ ಧರ್ಮದ ಪರವಾಗಿ, ಅಭಿವೃದ್ಧಿ ಪರವಾಗಿ ನೀವು ಚಲಾಯಿಸಿದ್ರೆ, ನಾಳೆ ನಮ್ಮ ಮಕ್ಕಳು ಮರಿಗೆ ನಾವೇನೋ ಆಸ್ತಿ ಮಾಡ್ತೀವಿ, 5 ಎಕರೆ 10 ಎಕರೆ ಜಮೀನು, 2 ಬಿಲ್ಡಿಂಗ್ 3 ಬಿಲ್ಡಿಂಗು, ಸಾಕಷ್ಟು ವೆಹಿಕಲ್ಗಳು, ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡಕ್ಕೆ, ಅವ್ರಿಗೆ ಕೇಂಬ್ರಿಡ್ಜ್ ಅಂತೆಂತ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿಸಿ ಅವ್ರು ವಿದ್ಯಾವಂತನಾಗಿ ಮಾಡಿರ್ತೀವಿ. ಅದೆಲ್ಲ ಒಂದು ಕಡೆಗಾದ್ರೆ ಸ್ವಾಸ್ಥ್ಯ ಸಮಾಜದಲ್ಲಿ ನಾವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬೇಕು. ನಾವು ನಿಶ್ಚಿಂತೆಯಿಂದ ಈ ಭಾರತ ದೇಶದಲ್ಲಿ ಬದುಕಬೇಕು ಅಂದ್ರೆ ಇಂಥ ಸಂದರ್ಭಗಳು ಬಂದಾಗ ತಪ್ಪು ತೀರ್ಮಾನಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯಕ್ಕೆ ನಾವು ಧಕ್ಕೆ ತಂದಂಗಾಗುತ್ತೆ. ದಯವಿಟ್ಟು ಇದು ನನ್ನ ಮನದಾಳದ ಮಾತು, ಸರಿನೋ ತಪ್ಪೋ ನೀವು ಯೋಚನೆ ಮಾಡಿ. ಹಾಗಾಗಿ ನಿಮಗೆ ಕೈ ಮುಗಿದು ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.